ಜಾಸ್ತಿ ಆಯ್ತು ಗೈಸ್. ಅಷ್ಟರಲ್ಲಿ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸ್ತು ಗೈಸ್. ನಮ್ಮ ಮನೆಯಲ್ಲ ಟ್ರೈ ಮಾಡಾಯ್ತು. ರೆಸಿಪಿ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡೋ ಟೈಮ್ ಇವಾಗ. Okay, let's go. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಲ್ಲ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ವೈರಲ್ ರೆಸಿಪಿ ಇದೆ ಗೈಸ್. ಅದು ನಿಮಗೆ ವಿಡಿಯೋ ಹಾಕಿ ನೋಡ್ಕೊ ಬನ್ನಿ ಒಂದ್ಸಲ. ಇವಾಗ ನಾನು ಇದನ್ನ ಟ್ರೈ ಮಾಡಬೇಕು ಅಂತ ಇದ್ದೀನಿ ಗೈಸ್. ಏನು ಎಲ್ಲರೂ ಸ್ಪೈಸಿ ಆಗಿರುತ್ತೆ, ಸಗದಾಗಿದೆ ಅಂತ ಫುಲ್ ಕಮೆಂಟ್ಸ್ ಮೇಲೆ ಕಮೆಂಟ್ಸು. ನಾವು ಟ್ರೈ ಮಾಡಿದ್ವಿ ಅಂತೆಲ್ಲ ಕಮೆಂಟ್ಸ್ ಹಾಕಿದ್ದಾರೆ. ಇವತ್ತು ನಾನು ಟ್ರೈ ಮಾಡ್ತೀನಿ, ನನ್ನ ಫ್ರೆಂಡ್ಸ್ಗೂ ಟ್ರೈ ಮಾಡಿಸ್ತೀನಿ. ಆದರೆ ನಮ್ಮಮ್ಮ ಮತ್ತು ನಮ್ಮ ಮಕ್ಕಳಿಗೂ ಕೊಡ್ತೀನಿ ಗೈಸ್. ನೋಡ್ತಾ ಇರಿ. ಅದನ್ನು ಇವಾಗ ನಾನೇ ಮಾಡಬೇಕು. ಮನೇಲಿ ಈರುಳ್ಳಿ ಇದೆ, ಮೆಣಸಿನ್ಕಾಯಿ ಇದೆ. ಈಗ ಚಿಪ್ಸ್ ಒಂದಿಲ್ಲ, ಈಗ ಹೋಗ್ಬಿಟ್ಟು ಚಿಪ್ಸ್ ತಗೊಬರ್ತೀನಿ. ವೆಯ್ಟ್ ಮಾಡಿ ಗೈಸ್. ಹಂಗೆ ಯಾರು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅಂದರೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸ ವ್ಯೂವರ್ಸು, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ. ನನ್ನ ಪ್ರಕಾರ ಅದು ಜಾಸ್ತಿ ಸ್ಪೈಸಿ ಇರುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವೀಟು ಮತ್ತು ಒಂದು ಕೋಲ್ಡ್ ಜ್ಯೂಸ್ ತಂದುಬಿಡ್ತೀನಿ. ಅದು ನಾನು ಟ್ರೈ ಮಾಡಿದಾಗ ಯೂಸ್ ಆಗುತ್ತೆ. ಅದು ಅಂದರೆ ಜಾಸ್ತಿ ಖಾರ ಇದ್ದರೆ ಆಮೇಲೆ ಏನೂ ಸಿಕ್ಕಿಲ್ಲ ಅಂದರೆ ತುಂಬ ಆಮೇಲೆ ಪರದಾಡಬೇಕಾಗುತ್ತೆ. ಅದಕ್ಕೋಸ್ಕರ ಬರಬೇಕಾದ್ರೆ ಹಂಗೆ ಜ್ಯೂಸು ಮತ್ತು ಏನೇನು ತೊಗೊಬಿಡ್ತೀನಿ. ನೋಡಿ ಗೈಸ್, ಅಣ್ಣ ಹಿಂಗೆ ಮಲ್ಕೊಂಡವನೆ. ಇವಂದೇ ಇದು ಫುಲ್ ರಿಜಿಸ್ಟರ್ ಮಾಡ್ಕೊಬಿಟ್ಟವನೆ. ಇದೊಂದು, ಆ ಚೇರ್ ಒಂದು. ಇವಳು ನೋಡಿ, ಇವಳು ಎಲ್ಲಿ ಸಿಗುತ್ತೋ ಅಲ್ಲಿ ಮಲ್ಕೊಬಿಡ್ತಾಳೆ, ಇಲ್ಲಿ ಮಲ್ಕೋತಾಳೆ. ಇವಳಿಗೆ ಅಂತ ಬೆಡ್ ರೆಡಿ ಮಾಡಿದ್ದೀವಿ. ಒಂದು ಇಲ್ಲಿ ಮಲ್ಕೋತಾಳೆ, ಇಲ್ಲಾಂದರೆ ಇಲ್ಲಿ ಮಲ್ಕೋತಾಳೆ, ಎಲ್ಲಿ ಬೇಕಾದರೂ ಬಿದ್ದಿರ್ತಾಳೆ. ಇಬ್ರಿಗೂ ಗೈಸ್, ಬೆಕ್ಕುಗಳಿಗೆ ಎಷ್ಟು ನೆಮ್ಮದಿ ಅಲ್ವಾ. ಸುಮ್ಮನೆ ಯಾವಾಗಲೂ ಮಲ್ಕೊಂಡಾಗೆ ಇರ್ತಾರೆ. ಇವ್ನಿಗೆ ಡಿಸ್ಟರ್ಬ್ ಮಾಡೋದೇ ಒಂಥರ ಇಷ್ಟ ಗೈಸ್. ಒಂಚೂರು ಕಚ್ಚಲ್ಲ ಇವನು ಇವಾಗ ಮಾತ್ರ ಕಚ್ಚೋದಿಲ್ಲ. ಬಟ್ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮಂಗೆ ಕಚ್ಬಿಟ್ಟು ನಮ್ಮಮ್ಮ ಎಷ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ರು ಗೊತ್ತಾ. ಅಂದರೆ ಇವನು ಚಿಕ್ಕ ಹುಡುಗ ಇರುವಾಗ ಇವಳ ಜೊತೆ ಜಗಳ ಆಡ್ತಿದ್ದ. ಆ ಟೈಮಲ್ಲಿ ನಮ್ಮಮ್ಮ ಹೋಗ್ಬಿಟ್ಟು ಬಿಡ್ಸೋಕೆ ಹೋದಾಗ ಹಿಂಗೆ ಕೈ ಹಾಕಿದಾಗ ಇವನು ಕಚ್ಬಿಟ್ಟ ನಮ್ಮಮ್ಮಗೆ. ಅವಾಗ ಇಂಜೆಕ್ಷನ್ ಕೊಡ್ಸಿದ್ರು. ಬಟ್ ಇವಾಗಂತೂ ಒಂಚೂರು ಪರ್ಚೋದು ಇಲ್ಲ ಗೈಸ್. ಇವನು ಬರೀ ಇವ್ನಿಗೆ ಏನು ಹೇಳಿ, ಬರೀ ಊಟ ಹಾಕ್ಬಿಟ್ರೆ ಸಾಕು, ಆರಾಮಾಗಿ ಮಲ್ಕೊಂಡಿರ್ತಾನೆ. ಊಟ ಉಂಡ ಅಂತ ಜಾಸ್ತಿ ಕೇಳ್ತಾನೆ ಅಷ್ಟೇ. ಅದಕ್ಕೆ ಹಿಂಗಿರೋದು ಅಣ್ಣ. ನಮ್ಮ ಅಮ್ಮನೇ ಹಿಂಗೆ ಮಾಡಿರೋದು. ಇವನ್ನ ತಿನ್ನಿಸಿ ಡುಮ್ಮ ಮಾಡಿಬಿಟ್ಟವ್ರೆ. ಆ ರೆಸಿಪಿ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಿಪ್ಸ್ ಒಂದು ಇರಲಿಲ್ಲ, ಇವಾಗ ಚಿಪ್ಸು ತೊಗೊಂಬಂದಿದ್ದೀನಿ ನೋಡಿ. ಅವರು ನಾರ್ಮಲ್ ಲೇಸಲ್ಲಿ ಟ್ರೈ ಮಾಡಿದ್ದಾರೆ, ನಾನು ಖಾರ ಚಿಪ್ಸಲ್ಲೇ ಟ್ರೈ ಮಾಡ್ತಿದ್ದೀನಿ. ಇನ್ನೂ ಖಾರ ಆಗಲಿ ಅಂತ ಗೈಸ್. ಆಮೇಲೆ ನೆಕ್ಸ್ಟ್ ಆನಿಯನ್ ಕಟ್ ಮಾಡ್ಕೋಬೇಕು. ಖಾರ ಜಾಸ್ತಿ ಆದರೆ ಖಾರ ಹೋಗ್ಸೋಕ್ಕೆ ಸ್ಮೂತ್ ಜ್ಯೂಸ್ ತೊಗೊಂಬಂದಿದ್ದೀನಿ, ಮತ್ತು ಒಂದು ಚಂಪಾಕಲ್ಲಿ ಸ್ವೀಟ್ ತೊಗೊಂಬಂದಿದ್ದೀನಿ. ಸೊ ಗೈಸ್, ಬನ್ನಿ ಇವಾಗ ಟ್ರೈ ಮಾಡೋಣ. ಸೊ ಈಗ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾನು, ಅಂದರೆ ವೈರಲ್ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇನ್ಮೇಲೆ ಬರ್ತಾ ಇರುತ್ತೆ ವೀಡಿಯೋ, ಯಾವ್ದಾದ್ರು ವೈರಲ್ ಆಗಿರುತ್ತೆ ಫುಡ್ಡು ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಲೆಟ್ಸ್ ಗೋ ಗೈಸ್. ಇವಾಗ ನಾನು ಆನಿಯನ್ ಕಟ್ ಮಾಡ್ಕೊತಾ ಇದ್ದೀನಿ ಗೈಸ್. ಚಾಪ್ ಬೋರ್ಡ್ ತಂದಿಲ್ಲ, ಒಂದು ನಿಮಿಷ ಗೈಸ್. ಇವಾಗ ಈರುಳ್ಳಿ ಕಟ್ ಮಾಡಿ ಈ ಬೌಲಲ್ಲಿ ಹಾಕೋದು, ವಾಶ್ ಮಾಡಬೇಕಲ್ಲ. ಗೈಸ್, ಕಣ್ಣೆಲ್ಲ ಉರಿತಾ ಇದೆ ನೋಡಿ, ಇಲ್ಲಿ ಕಣ್ಣೀರೆಲ್ಲ ಬರ್ತಾಯಿದೆ. ಯಪ್ಪ, ಈ ಈರುಳ್ಳಿ ಕಟ್ ಮಾಡೋದ್ರೆ ಇದೊಂದು ರೋದನೆ. ಗೈಸ್, ಈಗ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಕಟ್ ಮಾಡಿದ್ರೆ ಮುಗೀತು. ಒಂದೇ ಸಾಕು ಅನಿಸುತ್ತೆ. ನಾನೊಂದು 2-3 ಎತ್ಕೊಬಿಟ್ಟಿದ್ದೆ ಗೈಸ್. ಒಂದೇ ಸಾಕು ಗೈಸ್, ಜಾಸ್ತಿ ಆಗುತ್ತೆ ಅದೇನೆ. ಒಂದು ಸ್ವಲ್ಪನೇ ಟ್ರೈ ಮಾಡೋದು, ಏನು ಜಾಸ್ತಿ ತಿನ್ನಲ್ವಲ್ಲ. ಆನಿಯನ್ ಕಟ್ ಮಾಡಿದ್ದಾಯಿತು. ಇವಾಗ ಹಸಿ ಮೆಣಸಿನ್ಕಾಯಿ ಹುಡುಕ್ಬೇಕು. ಇವಾಗ ನಾನು ಫ್ರಿಜ್ಜಲ್ಲಿದೆ, ಇದೆಯೋ ಇಲ್ವೋ ಗೊತ್ತಿಲ್ಲ ಗೈಸ್. ನಾನು ಮುಂಚೆನೇ ಚೆಕ್ ಮಾಡ್ಕೋಬೇಕಿತ್ತು, ನನ್ನ ಪ್ರಕಾರ ಯಾಕೋ ಇಲ್ಲ ಅಂತ ಅನಿಸ್ತಿದೆ. ಹುಡುಕ್ತಾ ಇದೆ ನೋಡಿ, ಇಷ್ಟರಲ್ಲಿ ಹೆಂಗೆ ಹುಡುಕ್ಲಿ. ಹಾಂ ಗೈಸ್, ಇಲ್ಲಿದೆ ನೋಡಿ. ಅಯ್ಯೋ, ಇದು ಬಜ್ಜಿ ಮೆಣಸಿನ್ಕಾಯಿದು ಹೊರಗಡೆ ಇದೆ. ಸಿಕ್ತು, 2 ಸಾಕು. ಇದು ಮುಂಚೆ ಜಾಸ್ತಿನೇ ಖಾರದ ಪುಡಿ ಹಾಕ್ತೀನಿ, ಇದೊಂದು ಹಾಕಿದ್ರೆ ಸಾಕು ಟೇಸ್ಟ್ ಬಿಡಲಿ ಅಂತ. ಗೈಸ್ ಬಂದ ಗೈಸ್, ನಮ್ಮಮ್ಮ ಬಂದರು ಅಂತ ಎದ್ದು ಬಂದ. ಏಯ್ ಗೈಸ್, ಇದೊಂದೇ ಸಾಕು, ಇನ್ನೊಂದು ಹೆಚ್ಚಿಟ್ಬಿಡ್ತೀನಿ, ಬೇಡ ಗೈಸ್. ಇನ್ನೊಂದು ಏನು ಅಂತಂದರೆ, ನಾನು ಏನೋ ಅಂದ್ಕೊಂಡೆ ಆವಾಗಲೇ, ಏನಾದರೂ ಒಂದು ಮಿಸ್ ಮಾಡಿರ್ತೀನಲ್ಲ ಅಂತ. ಲೆಮನ್ ಇಲ್ಲ ಮನೇಲಿ, ಇವಾಗ ಮತ್ತೆ ಹೋಗಬೇಕು. ಆವಾಗಲೇ ಹೋಗ್ಬಿಟ್ಟು ತಗೊಬಂದೆ ಒಂದು ಸಲ, ಎಲ್ಲ ನೆನ್ಪು ಮಾಡಿಕೊಂಡೆ.
ಲೆಮನ್ ಒಂದು ನೆನ್ಪಾಡ್ಕೊಂಡಿಲ್ಲ. ಇವಾಗ ನೋಡಿದ್ರೆ ಇಲ್ಲ ಮನೆಯಲ್ಲಿ. ಹೋಗಿ ತರ್ತೀನಿ. ಚಿಪ್ಸ್ನ ಆವಾಗಲೇ ಓಪನ್ ಮಾಡಿಬಿಟ್ಟಿದ್ದೀನಿ. ಆವಾಗಲಿಂದ ಒಂದೊಂದು ತಿಂತಾ ಇದ್ದೀನಿ. ಹೊಟ್ಟೆ ಹಚ್ತದೆ ಆಯ್ತು. ನಮ್ಮಮ್ಮ ಏನೂ ಮಾಡಿಲ್ಲ ನೋಡಿರಿ. ರೈಸ್ ಮಾಡೋರಂತೆ ನೆನ್ನೆ ಮಾಡಿರೋ ಸರ್ನ ಇವತ್ತೇ ಮತ್ತೆ ತಿನ್ನಬೇಕು ಅಂತ ಹೇಳ್ತಾರೆ. ನೆನ್ನೆನೇ ತಿಂದು ಸಾಕಾಗ್ಬಿಟ್ಟಿದೆ, ಅದಕ್ಕೆ ತಿಂತಾರ. ಇವಾಗ ಅದಕ್ಕೆ ಚಿಪ್ಸಲ್ಲೇ ಹೊಟ್ಟೆ ತುಂಬಿಸ್ಕೊತಾ ಇದ್ದೀನಿ. ಅದನ್ನು ರೆಸಿಪಿ ಟ್ರೈ ಮಾಡಾದ್ಮೇಲೆ ಏನಾದರೂ ಅಡುಗೆ ಮಾಡೋಕ್ಕೆ ಕೇಳಬೇಕು, ಇಲ್ಲಾಂದರೆ ಆಚೆ ಹೋಗ್ಬಿಟ್ಟು ತಿನ್ಕೊಡ್ಬೇಕಷ್ಟೆ. ಇವಾಗ ಅಂಗಡಿಗೆ ಹೋಗ್ತಾಯಿದ್ದೀನಿ, ಬಂದು ಕಂಟಿನ್ಯೂ ಮಾಡ್ತೀನಿ ರೀ. ರೈಸ್ ಇವಾಗ ಎಲ್ಲನೂ ತಂದಾಯಿತು. ಇವಾಗ ಮಿಕ್ಸ್ ಮಾಡೋದಷ್ಟೇ ಬಾಕಿ ಇರೋದು. ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊಂಡಾಯ್ತು, ಮಿಕ್ಸ್ ಮಾಡೋದೊಂದೇ ಬಾಕಿ ಇರೋದು ಇವಾಗ. ಅಯ್ಯಯ್ಯೋ ಶಿಟ್. ಇವಾಗ ಇದಕ್ಕೆ ಖಾರದ ಪುಡಿ ಹಾಕಬೇಕು, ಚಿಲ್ಲಿ ಪೌಡರ್ ಹಾಕ್ಬೇಕು. ಇವಾಗ 2 ಸ್ಪೂನ್ಸ್ ಹಾಕ್ತೀನಿ ಸಾಕು, ಜಾಸ್ತಿ ಹಾಕಲ್ಲ. ನೋಡಿ ಯಾವ ಥರ ಕಾಣಿಸ್ತಿದೆ. ಯಪ್ಪ ಗೈಸ್ತಿದ್ದೀನಿ, ಹೆಂಗೆ ಗೈಸ್ ತಿನ್ನೋದು? ಪರವಾಗಿಲ್ಲ, ಟ್ರೈ ಮಾಡೋಣ. ನೆಕ್ಸ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಮಿಕ್ಸ್ ಮಾಡಬೇಕಲ್ಲ, ಏನೋ ಮಿಸ್ಸಿಂಗ್ ಅಂದ್ಕೊಂಡೆ. ಆ ವಿಡಿಯೋನ ಮತ್ತೆ ಇನ್ನೊಂದ್ಸಲ ನೋಡಿದೆ, ಅದಕ್ಕೆ ಗೊತ್ತಾಗಿತ್ತು ಏನೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಈಗ ಕರೆಕ್ಟಾಗಿ ಹಾಕಾಯಿತು. ಇವಾಗ ಇದೊಂದು ಹಾಕ್ಬಿಟ್ಟು ಹಾಫ್ ನಿಂಬೆಹಣ್ಣು ಹಾಕಿ ಆ ಚಿಪ್ಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮುಗೀತು. ನೋಡು ವೈರಿ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಫೈನಲಿ ಮಿಕ್ಸ್ ಮಾಡೋ ಟೈಮ್ ಇವಾಗ. ನೋಡಿ ಯಾವ ಥರ ಇದೆ ಅಂತ. ಕಲರ್ ನೋಡಿ ಗೈಸ್ ಹೆಂಗೆ ಚೇಂಜ್ ಆಗ್ತಿದೆ, ಫುಲ್ಲು ರೆಡ್ ಆಗಿಬಿಡ್ತಿದೆ. ಮಿಕ್ಸ್ ಮಾಡ್ತಾಯಿದ್ದೀನಿ. ಫುಲ್ಲು ಸ್ಪೈಸಿ ಆಗಿರುತ್ತೆ ಮಾತ್ರ, ನೆಕ್ಸ್ಟ್ ಲೆವೆಲ್. ನೋಡಿ ಟ್ರೈ ಮಾಡಿ ನೀವು ಒಂದ್ಸಲ ಬೇಕಾದ್ರೆ. ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ನೋಡಿ ಈ ಥರ ಕಲರ್ ಬಂದಿದೆ. ಇವಾಗ ನಾವು ಚಿಪ್ಸ್ನ ಮಿಕ್ಸ್ ಮಾಡೋ ಟೈಮ್. ನೋಡಿ ಇವಾಗ ಚಿಪ್ಸ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ಖಾರ ಇದೆ, ಅದ್ರ ಜೊತೆಗೆ ನಾನು ಖಾರ ಚಿಪ್ಸ್ ತಂದಿದ್ದೀನಿ. ಅವ್ರು ಕೇಳಿದ್ರು ಸಾಲ್ಟ್ ಚಿಪ್ಸ್ ಬೇಕಾ ಖಾರ ಚಿಪ್ಸ್ ಬೇಕಂತ. ನಾನು ಜೋಶಲ್ಲಿ ಖಾರ ಚಿಪ್ಸ್ ಅಂದ್ಬಿಟ್ಟೆ. ಇದು ನೋಡಿದ್ರೆ ಅಷ್ಟೊಂದು ಖಾರ ಹೊಡಿತಿದೆ ಆಲ್ರೆಡಿ. ನೋಡಿ ಇಲ್ಲಿ ಯಾವ ಥರ ಕೈ ಆಗಿದೆ ರೆಡ್ಡು. ನೋಡುವ ಗೈಸ್, ಟ್ರೈ ಮಾಡುವ. ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ. ಇವಾಗ ನಾನು ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿದೆ, ಬಟ್ ಖಾರ ಅಂತ ಜಾಸ್ತಿ ಇದೆ. ಸೀರಿಯಸ್ ಆಗಿ ಚೆನ್ನಾಗಿದೆ. ಅಯ್ಯೋ ಸೂಪರ್ ಆಗಿದೆ ಮಾತ್ರ. ಹೆಂಗೆ ಕಾಣಿಸ್ತಿದೆ ನೋಡಿ. ಅರೆ ಖಾರ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಯಪ್ಪ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನಿಸ್ತಿದೆ. ಉರಿತೈತೆ ಕೈ. ಖಾರ ಜಾಸ್ತಿ ಆಯಿತು. ಖಾರ ಜಾಸ್ತಿ ಆಯಿತು ಗೈಸ್. ಖಾರ ಜಾಸ್ತಿ ಆಗಿದೆ ಅಂತ ಗೊತ್ತಿತ್ತು, ಅದಕ್ಕೋಸ್ಕರನೇ ತಂದಿದ್ದೀನಿ. ಅಯ್ಯೋ ಇವಾಗ ಸ್ವಲ್ಪ ಸಮಾಧಾನ ಆಯಿತು, ಬಟ್ ನಾಳೆಗೆ ಇನ್ನೂ ಖಾರ ಹೊಡಿತಾನೆ ಇದೆ ಗೈಸ್. ನಾವು ಅಮ್ಮಂಗೆ ಟ್ರೈ ಮಾಡಿಸ್ತೀನಿ ಇವಾಗ. ಖಾರ ಜಾಸ್ತಿ ತಡೆಯೋಕ್ಕಾಗ್ತಿಲ್ಲ, ಅದಕ್ಕೆ ಸ್ವೀಟ್ ತಿಂತಾಯಿದ್ದೀನಿ. ಹೇಳಿದ್ನಲ್ಲ ಜ್ಯೂಸು ಮತ್ತು ಸ್ವೀಟ್ ತಂದಿದೆ ಅಂತ. ಇವಾಗ ನಮ್ಮಮ್ಮ ಟ್ರೈ ಮಾಡ್ತಾವ್ರೆ ಗೈಸ್ ಇದನ್ನು. ತಗೋ, ಅದು ಸ್ವೀಟ್ ಅದು ಇರಲಿ ಅಂತ. ನಂಗೆ ಕಲರ್ ನೋಡಿದ್ರೆ ಭಯ ಆಯ್ತೈತೆ ತಿನ್ನಕ್ಕೆ. ತಿನ್ನೋ, ಏನಿಲ್ಲ, ಒಂದು ಸ್ವಲ್ಪ ತಾನೆ.
ಫುಲ್ ಎತ್ಕೋ ಈರುಳ್ಳಿ ಸಮೇತ. ಬಾಯಿ ಮುಟ್ಟದೈತೆ. ಎತ್ಕೋ ಫುಲ್ ಅಮ್ಮ ಇದು ಎತ್ಕೊಡಮ್ಮ ಆನಿಯನವೇ ಸೇರಿಸಿ. ಅಷ್ಟಲ್ಲ ಎತ್ಕೋ, ಜಾಸ್ತಿನೇ ಏನಿಲ್ಲ, ಜಾಸ್ತಿ ಏನು ಅನ್ಸಲ್ಲ. ಖಾರ ಮಾಡಿ ಮಡಗಿದ್ಯಾ, ಇಷ್ಟೊಂದು ಖಾರದ ಪುಡಿ ಹಾಕ್ತಾರ? ರೆಸಿಪಿ ಅದೇನೆ, ತಿನ್ನು ತಿನ್ನವ, ಚೆನ್ನಾಗಿರ್ತದೆ ಗೈಸ್. ಅಮ್ಮ ತಿನ್. ಅಯ್ಯೋ ಗೈಸ್, ನಮ್ಮ ಅಮ್ಮಂಗೆ ಖಾರ ತಡೆಯೋಕ್ಕಾಗ್ತಿಲ್ಲ. ನಾನು ಅಂಥದ್ದು 3 ಪೀಸ್ ತಿಂದಿದ್ದೀನಿ. ಏನಕ್ಕೆ ಹಂಗ್ ಮಾಡ್ದೆ? ಸ್ವೀಟ್ ತಿನ್ನು, ಆಯ್ತು ತಗೋ. ಗೈಸ್ ನಮ್ಮಮ್ಮ ಕೆಮ್ತವ್ರೆ ಗೈಸ್, ಫುಲ್ ಕೆಮ್ತವ್ರೆ, ಖಾರ ತಡೆಯೋಕ್ಕಾಗ್ದೆ. ಏನು ತಿನ್ಬಾರ್ದು, ಹೊಟ್ಟೆ ಎಲ್ಲ ಉರಿ ಬರ್ತದೆ ಅಷ್ಟೇ. ಟ್ರೈ ಮಾಡಾಯ್ತು, ಚೆನ್ನಾಗಿದೆ ಗೈಸ್. ನಮ್ಮ ಮಗಂಗೆ ಟ್ರೈ ಮಾಡಿಸ್ಬೇಕು ನೆಕ್ಸ್ಟ್. ಆಮೇಲೆ ಪ್ರಶಾಂತು, ಗೌತಮು ಅವ್ರಿಗೆಲ್ಲ ಟ್ರೈ ಮಾಡಿಸ್ಬೇಕು, ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು. ನಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಾಯಿತು. ಇವಾಗ ನನ್ನ ಫ್ರೆಂಡ್ಸಿಗೆ ಟ್ರೈ ಮಾಡೋಕೆ ಹೋಗ್ತಿದ್ದೀನಿ. ಖಾರ ಏನು ಅಷ್ಟೊಂದು ಹೊಡಿತಾರಂತೆ, ನಾನು ಜಾಸ್ತಿ ತಿಂದ್ಬಿಟ್ಟು ಅದಕ್ಕೆ ಖಾರ ಜಾಸ್ತಿ ಆಗ್ಬಿಡ್ತು. ಬಟ್ ಇವಾಗ ಏನು ಮಾಡ್ತೀನಿ ಅಂತಂದರೆ ಟ್ವಿಸ್ಟು, ಇನ್ನೂ ಮನು ಬೇಡ ಸಾಕು ಗೈಸ್, ಇನ್ನೂ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಈಗ ನಾವು ಫಸ್ಟು ಡ್ರ್ಯಾಗನ್ನೇ ಬಲಿ, ನಮ್ಗೆ ಇವಾಗ ಡ್ರ್ಯಾಗನ್ನೇ ಬಕ್ರ ಮಾಡೋದು ಫಸ್ಟು ಟ್ರೈ ಮಾಡೋ ಅಂತೇಳಿ. ಸೂಪರ್. ಈಗ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಗೈಸ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಬೇಕು ನಾನು. ನೋಡಿ ಝೂಮ್ ಮಾಡಿದ್ದು ಅವನು ಗೊತ್ತಾಗಲ್ವ ಏನು ಅಷ್ಟು ಪೆದ್ದನಾ? ಗೊತ್ತಾಗಲ್ಲ, ಅವ್ನು ತಿಂತಾನೆ. ನಾನು ಖಾರ ತಿಂತೀನಿ ಅಂತ ಹೇಳ್ತಾನೆ ಅವನು. ಅಂದ್ರೆ ನೀನು ಚಾಲೆಂಜ್ ಥರ ಮಾಡ್ತೀರಲ್ಲ? ಚಾಲೆಂಜ್ ಅಲ್ಲ, ಟೇಸ್ಟು. ಗೈಸ್ ಇವಾಗ ಡ್ರ್ಯಾಗನ್ ಹತ್ರ ಹೋಗ್ಬೇಕು, ಆಮೇಲೆ ಸಿಗ್ತೀನಿ ನಿಮಗೆ. ನಮ್ಮ ರೆಸಿಪಿ ಟ್ರೈ ಮಾಡೋಕ್ಕೆ ಡ್ರ್ಯಾಗನ್ ಬಂದವನೇ, ಮತ್ತು ಗೌತಮ್ ಅವನೇ. ಅವ್ನು ಗ್ಲಾಸ್ ಹಾಕಿರೋ ಅಂದರೆ ಅವ್ನ ಕಣ್ಣೇ ಕಾಣಿಸಲ್ಲ. ಇವಾಗ ಐಟಮ್ ತೆಗಿಯೋ ಟೈಮ್. 0.5 ಹಾಕ್ಬೇಕಾ? ಫಸ್ಟ್ ಇವಾಗ ಡ್ರ್ಯಾಗನ್ ಟ್ರೈ ಮಾಡ್ತವನೆ. 2 ಚಿಪ್ಸ್ ಎತ್ಕೋಬೇಕಾ? 2 ಎತ್ಕೋ, ಇಷ್ಟ ಎತ್ಕೋ. ಇದ್ರ ಮೇಲೆ ಹಾಕ್ಕೋಬೇಕಾ? 20 ನಿಮಿಷ. ಗೈಸ್ ಮಿಕ್ಸ್ ಮಾಡ್ತಾನೆ ಗೈಸ್, ಫುಲ್ಲು ಮಿಕ್ಸ್ ಮಾಡ್ತಾನೆ. ಅದ್ರ ಮೇಲೆ ಹಾಕೊಂಡು ತಿನ್ನು ಈರುಳ್ಳಿ. ತಿನ್ನಮ್ಮ ತಿನ್ಲಾ. ರೆಸಿಪಿ ಅದು. ತಿಂದ್ಬಿಟ್ಟು ಮಾತಾಡ್ಬೇಕು ತಮ್ಮ. ತಿನ್ನಲ್ಲ, ತಿನ್ನ. ಏನಾಯ್ತು, ಹೆಂಗೈತೆ ಟೇಸ್ಟು? ಸಗದಾಗಿದೆ. ಖಾರ ಬಾರ ಗೈಸ್, ಓಡ್ತವನೆ ಗೈಸ್, ಖಾರ ಜಾಸ್ತಿ ಆಗ್ಬಿಟ್ಟು. ಬರ ಟ್ರೈ ಮಾಡೋ ಗೈಸ್. ನೆಕ್ಸ್ಟ್ ಗೌತಮ್ ಟ್ರೈ ಮಾಡ್ತವನೆ, ಯಾವುದಕ್ಕೂ ಎದುರಲ್ಲ ಅವನು. ಸೋಡೋಗಿ ನೀರು ತಗೊಬಂದವನೇ. ಹೆಂಗಿತ್ತು ಟೇಸ್ಟ್? ಮತ್ತೆ ಯಾಕೆ ಕೊಡೋದೆ ಗೈಸ್? ಗೌತಮ್ ಟ್ರೈ ಮಾಡ್ತಾನೆ, ಮಿಕ್ಸ್ ಮಾಡ್ಕೊಡೋದು ಫಸ್ಟು ರೆಡ್ಡು. ಹಾಂ ತಿನ್ನು, ಆಯಿತು ಹಂಗೇನೆ ಗೈಸ್. ನೆಕ್ಸ್ಟ್ ಗೌತಮ್ ಟ್ರೈ ಮಾಡ್ತಾನೆ. ಲೈ ನನ್ನ ಮಗ ಕಮ್ಮಿ ಹಾಕೊಂಡಾಕಳ. ಅದು ಸಕ್ಕದಾಯ್ತು ಅನ್ಕೋ, ನನಗೆ ಖಾರ ಆಯ್ತು ಒಂಚೂರು. ನಾನು ಪಾನಿ ಚೆನ್ನಾಗಿಲ್ಲ, ಚೆನ್ನಾಗಿತ್ತು. ಸಾಕಾ? ನೋಡಿದ್ರೆ ಖಾರ ಇಲ್ಲ ಅಂತವನೆ, ಇವ್ನು ನೋಡಿದ್ರೆ ಓಡೋಗಿ ನೀರು ತಗೋಬತ್ತವನೆ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಚೆನ್ನಾಯ್ತಾ ರೆಸಿಪಿ? ಹಿಂಗೆ ನಾನೇ ಮಾಡಿದ್ದು, ವೈರಲ್ ರೆಸಿಪಿ ಇದು. ಏನು ರೆಸ್ಟೋರೆಂಟ್ ಹೋಗೋಣ? ರೆಸ್ಟೋರೆಂಟು ಗೈಸ್. ನೆಕ್ಸ್ಟ್ ಪ್ರಶಾಂತ್ ಒಬ್ಬಂಗೆ ಟ್ರೈ ಮಾಡಿಸಿದ್ರೆ ಮುಗಿಯುತ್ತೆ. ಹೆಂಗಿದೆ ಟೇಸ್ಟ್ ಅಂತ ಅವನ್ನ ಕೇಳೋಣ. ಇವ್ರ ಕಡೆಯಿಂದ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ಗೈಸ್. ಪ್ರಶಾಂತ್ ಫೋನ್ ತೆಗಲಿಲ್ಲ, ಅದಕ್ಕೋಸ್ಕರ ನಾನು ಆಮೇಲೆ ಅವ್ನಿಗೆ ಟ್ರೈ ಮಾಡಿಸ್ತೀನಿ. ನಾನು ಅಷ್ಟರಲ್ಲಿ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಇವತ್ತು. ಅದಕ್ಕೋಸ್ಕರ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾಳೆ ಸಿಗ್ತೀನಿ ನಿಮಗೆ. ಬಾಯ್ ಗೈಸ್. ಗೈಸ್ ಇನ್ನೊಂದು ಹೇಳ್ಬೇಕಿತ್ತು, ನಾನು ತುಂಬ ಹೆವಿ ಡಲ್ಲಾಗಿದ್ದೆ ನೆನ್ನೆ. ಅಂದರೆ ನೀವು ಬ್ಲಾಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ.
ನನಗೊಂದೇ ಒಂದು ಮೆಸೇಜ್ ಬರುತ್ತೆ ಗೈಸ್. ಆ ಮೆಸೇಜ್ ಏನಂತಂದರೆ, ಡೂ ಇಟ್, ಯು ಕ್ಯಾನ್ ಡೂ ಎನಿಥಿಂಗ್, ಐ ವಿಲ್ ವಾಚ್ ಅಂತ. ಅಷ್ಟರಲ್ಲಿ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸ್ತು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೋಟಿವೇಟಿಂಗ್ ಮೀ ಆ್ಯಂಡ್ ಡೋಂಟ್ ಫರ್ಗೆಟ್ ದಟ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಬಾಯ್.